ನಮಸ್ಕಾರ ವೀಕ್ಷಕರೇ. ಯಾವುದೇ ಒಂದು ಸಮಸ್ಯೆನ ಅದರ ಪ್ರಾರಂಭಿಕ ಹಂತದಲ್ಲೇ ಪರಿಶೀಲನೆ ಮಾಡೋದ್ರಿಂದ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ತುಂಬಾನೇ ಸುಲಭ ಆಗುತ್ತೆ. ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಿರಲಿ, ಅದನ್ನು ಪ್ರಾರಂಭಿಕ ಹಂತದಲ್ಲೇ ಕಂಡು ಹಿಡಿಯೋದ್ರಿಂದ ಮುಂದೆ ದೊಡ್ಡ ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸ್ಕೊಳ್ಬೋದು. ಹಾಗಾದರೆ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು? ಅದಕ್ಕಾಗಿಯೇ ಇದೆ ನಮ್ಮ ಆಯುರ್ವೇದದ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಚಿಂತೆ ಬೇಡ. ಅದಕ್ಕಾಗಿಯೇ ಇದೆ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಇವತ್ತು ಯಾವ ಒಂದು ಸಮಸ್ಯೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ? ಇವತ್ತಿನ ದಿವಸ ನಾವು ಈ ಚರ್ಮಕ್ಕೆ ನೆರಿಗೆ ಬೀಳೋದು ಅಥವಾ ಚರ್ಮ ಸುಕ್ಕು ಹಿಡಿಯುವಂಥದ್ದಕ್ಕೆ ಯಾವ ರೀತಿಯ ಒಂದು ಔಷಧಿ, ಇದಕ್ಕೆ ಮನೆ ಔಷಧಿ ಏನು, ಯಾವ ರೀತಿಯ ಆಹಾರ ಪದ್ಧತಿ ಇರಬೇಕು, ಇದನ್ನು ಇವತ್ತು ಹೇಳ್ತಾ ಇದ್ದೀವಿ. ಇವತ್ತಿನ ದಿವಸದ ಈ ಒಂದು ಏನು ರೋಗ ಅಂತ ಹೇಳಲಿಕ್ಕಾಗೋದಿಲ್ಲ, ಇದು ವಯಸ್ಸು ಆದ ಹಾಗೆ ಒಂದು ಬರುವಂಥ ಒಂದು ತೊಂದರೆ ಅಂತೇಳಿ ಹೇಳ್ಬೋದು. ತೊಂದರೆ ಅಂತಂದರೆ ಯಾರು ಹೆಚ್ಚು ಒಂದು ಸೌಂದರ್ಯಕ್ಕೆ ಗಮನವನ್ನು ಕೊಡ್ತಾರೆ ಅವರಿಗೆ ತುಂಬ ಮುಖ್ಯವಾದಂಥ ಒಂದು ಸಂಚಿಕೆ ಆಗುತ್ತೆ ಇವತ್ತಿಂದು. ಎಲ್ಲ ಹೆಣ್ಣುಮಕ್ಕಳು ಹೆಚ್ಚಾಗಿ ಧ್ಯಾನ ವಹಿಸಿ ನೋಡ್ತಾ ಇರ್ಬೋದು ಇವತ್ತಿನ ಈ ಕಾರ್ಯಕ್ರಮವನ್ನು. ಈ ಒಂದು ಸುಕ್ಕು ಹಿಡಿಯುವಂಥ ಅಂದರೆ ನೆರಿಗೆ ಬೀಳುವಂಥ ಒಂದು ಏನು ಈ ಚರ್ಮದಲ್ಲಿ ಒಂದು ದೋಷನೇ ಅಂತೇಳಿ ಹೇಳ್ಬೋದು. ಇದು ನೋಡಿ, ಮುಖ್ಯವಾಗಿ ಯಾರು ಸಣ್ಣಗಾಗಿರ್ತಾರೆ ಮತ್ತು ಇವರಿಗೆ ಫ್ಯಾಟ್ ಲೆವೆಲ್ ಬಾಡಿಯಲ್ಲಿ ಕಡಿಮೆ ಇದ್ದಾಗ, ಅಂದರೆ ಕೊಬ್ಬಿನಾಂಶ ದೇಹದಲ್ಲಿ, ಅಂದರೆ ಸರ್ಟನ್ ಪಾಯಿಂಟ್ ಇದೆ, ಇಷ್ಟು ಕೊಬ್ಬಿನಾಂಶ ನಮ್ಮ ದೇಹದಲ್ಲಿ ಇರಬೇಕು ಅಂತ ಹೇಳಿ, ಆ ಒಂದು ಲಿಮಿಟ್ಟಿಂದ ಕೆಳಗಡೆ ಇದ್ದಾಗ ಇದು ಅತಿ ಬೇಗವಾಗಿ ಕಂಡುಬರುತ್ತೆ. ಆದಷ್ಟು ಆ ಸಮಯದಲ್ಲಿ ನಾವು ಕೊಬ್ಬನ್ನು ತಿಂದರೆ ನಮಗೆ ಆ ರಿಂಕಲ್ ಏನು ಬೀಳ್ತಾ ಇದೆ ಅದು ಹೋಗುತ್ತಾ ಅಂಥೇಳಿ ನೀವು ಭಾವಿಸ್ಬೋದು. ಆ ರೀತಿಯಲ್ಲ, ಇದಕ್ಕೆ ಹೈ ಪ್ರೋಟೀನಸ್ ಇರುವಂಥದ್ದು ಮತ್ತು ಇ ವಿಟಮಿನ್ ಹೆಚ್ಚಿರುವಂಥ ಆಹಾರವನ್ನು ನಾವು ಸೇವಿಸಬೇಕಾಗತ್ತೆ. ಮತ್ತು ಇ ವಿಟಮಿನ್ ಹೆಚ್ಚು ಎದರಲ್ಲಿ ಸಿಗುತ್ತೆ ಅಂತಂದರೆ ಬಹಳ ಹೈಯೆಸ್ಟ್ ಸೋರ್ಸ್ ಇರುವಂಥ ಜಾಸ್ತಿಯಾಗಿ ಸಿಗುವಂಥ ಈ ವಿಟಮಿನ್ನು ಬೆಟ್ಟದ ನೆಲ್ಲಿಕಾಯಿಯನ್ನು ನೀವು ದಿವಸಕ್ಕೆ 1 ರಿಂದ 2 ನೆಲ್ಲಿಕಾಯನ್ನು ನೀವು ಕನ್ಸಂಪ್ಷನ್ ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ರಿಂಕಲ್ಸ್ ಬರೋದು ನಾನು ಬರೆದು ಕೊಡ್ತೀನಿ. ಇದು 100% ಸರಿ ಹೋಗುತ್ತೆ. ನೀವು ಬೆಟ್ಟದ ನೆಲ್ಲಿಕಾಯಿಯನ್ನು ದಿವಸಕ್ಕೆ 2 ಬೆಟ್ಟದ ನೆಲ್ಲಿಕಾಯಿಯನ್ನು ತಿಂದರೆ ಸಂಪೂರ್ಣವಾಗಿ ಒಂದು 50-55 ವರ್ಷದ ನಂತರವೂ ನಿಮ್ಗೆ ಆ ರಿಂಕಲ್ಸ್ ಕಾಣೋದಿಲ್ಲ. ಅಂಥ ಒಂದು ಸೊಲ್ಯೂಷನ್ನು ಈ ಬೆಟ್ಟದ ನೆಲ್ಲಿಕಾಯಲ್ಲಿದೆ. ಮತ್ತು ಆಲಿವ್ ಆಯಿಲನ್ನು ಮಸಾಜ್ ಮಾಡೋದ್ರಿಂದ, ಆಲಿವ್ ಆಯಿಲನ್ನು ನಮ್ಮ ಫೇಸಿಗೆ ಹಚ್ಕೊಳ್ಳೋದ್ರಿಂದ ಈ ರಿಂಕಲ್ಸಿಂದ ನಾವು ಹೊರಗೆ ಬರ್ಬೋದು. ಮತ್ತು ಈ ರಿಂಕಲ್ಸ್ ಆಗಿದೆ, ಈಗ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಇದಕ್ಕೆ ನನ್ನಿಂದ ಒಂದು ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ನಿಮಗೆ ರಿಂಕಲ್ಸ್ ಆದಮೇಲೆ ಅದನ್ನು ಹೋಗಲಾಡಿಸೋದಕ್ಕೆ ತುಂಬ ಸುಲಭವಾದಂಥದ್ದು ಆಲಿವ್ ಆಯಿಲ್ನಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿಬಿಟ್ಟು ಮತ್ತು ಶ್ರೀಗಂಧ ಈಕ್ವಲ್ ಪೋರ್ಷನ್ನಲ್ಲಿ ಒಂದು ಚಿಟಿಕೆಯಷ್ಟು ಹಾಕಿ ಮತ್ತು ಆಲಿವ್ ಆಯಿಲ್ 1 ಟೀ ಸ್ಪೂನಷ್ಟು ತೆಗೆದುಕೊಂಡು ಮಿಕ್ಸ್ ಮಾಡಿ ಅದನ್ನು ನೀವು ಅಪ್ಪರ್ ಲೆವೆಲ್ಲಿಗೆ, ಅಂದರೆ ಮೇಲ್ಗಡೆ ನೀವು ಮಸಾಜ್ ಮಾಡಬೇಕು, ಕೆಳಗಡೆ ಮಾಡಬಾರ್ದು. ಈಗ ಫೇಸಿಗೆ ರಿಂಕಲ್ಸ್ ಬಂದಿದೆ ಅಂದರೆ ಅದನ್ನು ಆಯಿಲನ್ನು ಹಚ್ಕೊಂಡ್ಬಿಟ್ಟು ಮೇಲ್ಗಡೆ ರಬ್ ಮಾಡ್ತಾ ಬರಬೇಕು. ಆಮೇಲೆ ಹೆಚ್ಚು ರಬ್ ಮಾಡಲಿಕ್ಕೆ ಹೋಗಬಾರ್ದು. ಜಸ್ಟ್ ಅದನ್ನು ಅಪ್ಲೈ ಮಾಡಿ ಒಂದು 5 ರಿಂದ 6 ಬಾರಿ ಅದನ್ನು ಒಂದು ಮಸಾಜನ್ನು ಕೊಡಬೇಕು. ಹೀಗೆ 5 ನಿಮಿಷಗಳಿಗೆ ಒಮ್ಮೆ ನೀವು 15 ನಿಮಿಷಗಳ ಕಾಲ ಮಾಡಿದರೆ ಈ ಒಂದು ತೊಂದರೆ ಏನಿದೆ 1 ವಾರದಲ್ಲಿ ಕಡೆಗಾಣಿಸ್ಬೋದು. ಮತ್ತು ತುಂಬ ಆಲಿವ್ ಆಯಿಲ್ನಲ್ಲಿ ಈ ವಿಟಮಿನ್ ಕೂಡ ಹೆಚ್ಚಾಗಿರೋದ್ರಿಂದ ಇದು ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ಮತ್ತು ಬಾದಾಮನ್ನು ಬೆಳಿಗ್ಗೆ ಎದ್ದು ತಿನ್ನೋದು, ಬಾದಾಮ್ ನೆನೆಸಿಟ್ಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಬೆಳಿಗ್ಗೆ ಎದ್ದು ಅದನ್ನು ತಿನ್ನೋದ್ರಿಂದ ಬಾದಾಮಲ್ಲಿ ಹೈಯೆಸ್ಟು ವಿಟಮಿನ್ ಇ ಇದೆ. ನೀವೆಲ್ಲ ಕೆಲವೊಂದು ಈ ಪ್ರೋಗ್ರಾಮ್ಸಲ್ಲಿ ನೋಡಿರ್ಬೋದು, ಅಡ್ವರ್ಟೈಸ್ನಲ್ಲಿ ಬಾದಾಮ್ ಯುಕ್ತ ಎಣ್ಣೆ, ಆಮೇಲೆ ಇ ವಿಟಮಿನ್ ಹೆಚ್ಚಿರುವಂಥ ಎಣ್ಣೆ, ಆಮ್ಲ ಇರುವಂಥ ಎಣ್ಣೆಗಳನ್ನು ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಮುಖ್ಯವಾಗಿ ಇ ವಿಟಮಿನ್ ಹೆಚ್ಚಿರೋದ್ರಿಂದ ನಿಮ್ಮ ಚರ್ಮಕ್ಕೆ ತುಂಬ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ. ಆದ್ದರಿಂದ ಹೆಚ್ಚು ಇ ವಿಟಮಿನ್ ಇರುವಂಥ ಆಹಾರಗಳನ್ನು ಮತ್ತು ಹೆಚ್ಚು ಈ ಆಯಿಲ್ ಮಸಾಜಸ್ ನಾನು ಏನು ಹೇಳಿದೆ ಈ ಥರ ಮಾಡೋದ್ರಿಂದ ನಿಮ್ಮ ಮುಖ ಸುಕ್ಕುಗಟ್ಟುವಿಕೆ ಏನಿದೆ ಅದು ಹೊರಟು ಹೋಗುತ್ತೆ. ತುಂಬ ಉತ್ತಮವಾದಂಥ ಒಂದು ಕಾಂತಿಯುಕ್ತವಾದಂಥ ನೀವು ತ್ವಚೆಯನ್ನು ಪಡೀಬಹುದು. ಇವತ್ತಿನ ದಿವಸ ನಾವು ಏನು ಈ 2 ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ, ಇದನ್ನು ನೋಡಿ ಇದರಿಂದ ಉಪಯೋಗವನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಚರ್ಮದಲ್ಲಿ ಸುಕ್ಕುಗಳು ಕಾಣಿಸ್ಕೊಂಡಾಗ ಅಥವಾ ಸುಕ್ಕುಗಳು ಬರದೇ ಇರೋ ಹಾಗೆ ತಡೆಯೋದು ಹೇಗೆ, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈಗ ಇದೇ ಸಮಸ್ಯೆಗೆ ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಔಷಧವನ್ನು ತಯಾರಿಸ್ಬೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನಂತ ಹೇಳಿ ಒಂದು ಸಾರಿ ನೋಟ್ ಮಾಡ್ಕೊಳ್ಳಿ. ಲೋಳೆ ರಸ, ನಿಂಬೆಹಣ್ಣು, ಸೌತೆಕಾಯಿ ಪೇಸ್ಟ್,
ಗುಲಾಬಿ ದಳ ಹಾಗೂ ಟೊಮೆಟೊ ಪೇಸ್ಟ್ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು. ಮೊದಲಿಗೆ ಗುಲಾಬಿ ದಳ ಮತ್ತು ನಿಂಬೆಹಣ್ಣಿನ ರಸವನ್ನು ಹಾಕಿ ನಾವು ಜಜ್ಕೊಳ್ಬೇಕು. ಒಂದು ಗುಲಾಬಿ ಹೂವಿನ ದಳವನ್ನು ನಾವು ತೊಗೊಂಡಿದ್ದೀವಿ. ಇಲ್ಲಿ ಕುಟಾಣಿಯನ್ನು ತೆಗೆದುಕೊಳ್ಳಿ. ಈ ದಳಗಳನ್ನು ಹಾಕಿ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು, ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕುಟ್ಟಿ ಇದನ್ನು ಪೇಸ್ಟ್ ಮಾಡು. ಆದಷ್ಟು ಈ ಪೇಸ್ಟನ್ನು ಮಿಕ್ಸಿಯಲ್ಲಿ ಹಾಕಿ ಮಾಡ್ಕೊಳ್ಳೋದು ತುಂಬ ಸುಲಭ. ಯಾಕಂತಂದರೆ ಇದು ನಾವು ಕುಟಾಣಿಯಲ್ಲಿ ಕುಟ್ಟುವಾಗ ಅಷ್ಟು ಪೇಸ್ಟ್ ಆಗೋದಿಲ್ಲ. ಆದರೂ ಪ್ರಯತ್ನ ಪಟ್ಟು ನಾವು ಈ ಪೇಸ್ಟನ್ನು ಮಾಡಿ ನಂತರ ಇದನ್ನು ಹೇಗೆ ಮುಂದೆ ಏನು ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ಒಂದು ರಿಂಕಲ್ ಫ್ರೀ ಫೇಸ್ ಅಂದ್ರೆ ಸುಕ್ಕು ರಹಿತ ತ್ವಚೆ ನಮ್ದು ಆಗ್ಬೇಕಂತ ಎಲ್ಲರೂ ಬಯಸ್ತಾರೆ. ಅದಕ್ಕೆ ಇದೊಂದು ನಿಜವಾಗ್ಲೂ ಒಂದು ಒಳ್ಳೆಯ ಮನೆ ಔಷಧ ಅಂತ ಹೇಳ್ಬೋದು. ನೀವಾಗ್ಲೇ ಹೇಳ್ದಾಗೆ ಹೆಂಗಸರು ಸೌಂದರ್ಯ ಪ್ರಿಯರು, ಅವರು ಯಾವಾಗ್ಲೂ ತಮ್ಮ ಸೌಂದರ್ಯ ತ್ವಚೆ ಬಗ್ಗೆ ಹೆಚ್ಚಾಗಿ ಒಂದು ಕಾಳಜಿಯನ್ನ ವಹಿಸ್ತಾ ಇರ್ತಾರೆ. ಈಗ ನೋಡಿ, ಈ ಸಮಯದಲ್ಲಿ ಇದಕ್ಕೆ ಈ ಲೋಳೆ ನಾವೇನು ಲೋಳೆ ರಸವನ್ನು ತೆಗೆದುಕೊಂಡಿದ್ದೀವಿ ಅದನ್ನ ಹಾಕಿ. ಓಕೆ, ಇದರಲ್ಲಿ ಇದನ್ನ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸಾರಿ ಅದನ್ನ ಕ್ರಶ್ ಮಾಡಿ ಅಷ್ಟೇ. ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿದ್ರೆ ಅದು ಬೆರೆಯುತ್ತೆ ಅದ್ರ ಜೊತೆಗೆ. ಇದಕ್ಕೆ 1 ಟೀ ಸ್ಪೂನಷ್ಟು ಟೊಮೆಟೊ ಹಣ್ಣಿನ ಪೇಸ್ಟನ್ನು ಮಾಡ್ಕೊಂಡಿದ್ದನ್ನು ಹಾಕ್ಕೊಳ್ಬೇಕು. ಮತ್ತು 1 ಟೀ ಸ್ಪೂನಷ್ಟು ಸೌತೆಕಾಯಿ ಪೇಸ್ಟ್. ಇದನ್ನು ನೀವು ತ್ವಚೆಗೆ ಹಚ್ಕೊಳ್ಳೋದು ಹೇಗೆ ಅಂತಂದರೆ, ಇದನ್ನು ಮುಖವನ್ನು ಮೊದಲೇದಾಗಿ ನೀವು ವಾರ್ಮ್ ವಾಟರ್ದಿಂದ ಮುಖವನ್ನು ತೊಳೆದುಕೊಂಡು ನಂತರ ಇದನ್ನು ಹಚ್ಕೊಂಡ ನಂತರ 1 ಗಂಟೆಗಳ ಕಾಲ ಇದನ್ನು ಹಾಗೇ ಮುಖದ ಮೇಲೆ ಬಿಡಬೇಕು. ನಂತರ ತಣ್ಣೀರಿನಿಂದ ನೀವು ನೀರನ್ನು ತೊಳಿಬೇಕಾಗತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸೋಪನ್ನು ಇಲ್ಲಿ ಬಳಸ್ಲಿಕ್ಕೆ ಹೋಗಬೇಡಿ. ಒಂದು ಸಾರಿ ಇದನ್ನು ನೀವು ಹಚ್ಕೊಂಡ್ಮೇಲೆ ತ್ವಚೆಗೆ ಇದನ್ನು ನೀರನ್ನು ಬಳಸಿದ ನಂತರ, ನೀರನ್ನು ನೀವು ಮುಖವನ್ನು ತೊಳೆದ ನಂತರ ಮತ್ತೆ ಸೋಪನ್ನು ಬಳಸ್ಲಿಕ್ಕೆ ಹೋಗಬೇಡಿ. ಇದನ್ನು ದಿವಸಕ್ಕೆ 1 ಬಾರಿ ಮಲಗೋಕ್ಕಿಂತ ಮುಂಚೆ, ಇಲ್ಲ ಅಂತಂದರೆ ಬೆಳಿಗ್ಗೆ ನೀವು ಸ್ನಾನಕ್ಕಿಂತ ಮುಂಚೆ ಈ ಒಂದು ಕಾರ್ಯವನ್ನು ಮಾಡಿದರೆ, ಅಥವಾ ಎಲ್ಲರೂ ಸಾಯಂಕಾಲ ಎಲ್ಲೋ ಹೋಗಬೇಕು, ಹೊರಗಡೆ ಹೋಗಬೇಕು ಅಂದಾಗ ಇಂಥ ಒಂದು ಸೊಲ್ಯೂಷನನ್ನು ನೀವು ಮಾಡಿಕೊಂಡು ಮುಖದ ಮೇಲೆ ಹಚ್ಕೊಂಡ್ರೆ ತುಂಬ ಉತ್ತಮವಾದಂಥ ಒಂದು ಕಳೆ ಬರುತ್ತೆ ಮತ್ತು ಆ ತ್ವಚೆ ಕಾಂತಿಯುಕ್ತ ಆಗುತ್ತೆ ಅಂತೇಳಿ ಹೇಳ್ಬೋದು. ಈ ಲೋಳೆ ರಸ ಮತ್ತು ಟೊಮೆಟೊ ಹಣ್ಣಿನ ಪೇಸ್ಟ್ ತುಂಬ ಉತ್ತಮವಾದಂತಹ ಕೆಲಸವನ್ನು ಮಾಡುತ್ತೆ. ಮತ್ತು ಮುಖದ ಮೇಲೆ ಮೊಡವೆಗಳಾದಾಗ ಅದನ್ನು ಕೂಡ ನಿಯಂತ್ರಣ ಈ ಟೊಮೆಟೊ ಹಣ್ಣಿನ ಪೇಸ್ಟ್ ಮತ್ತು ಲೋಳೆ ರಸ ಮಾಡುತ್ತೆ. ತುಂಬ ಉಪಯೋಗಕಾರಿಯಾದಂತಹ ಒಂದು ಪೇಸ್ಟ್ ಇದಾಗಿದೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ಬೇಕು. ಈ ಥರ ಇದು ಸಿದ್ಧವಾಗುತ್ತೆ. ಇದನ್ನು ನಾನು ಮೊದಲೇ ಹೇಳಿದ ಹಾಗೆ ದಿವಸಕ್ಕೆ 1 ಬಾರಿ ನೀವೆಲ್ಲ ಹೊರಗೆ ಹೋಗೋಕ್ಕಿಂತ ಮುಂಚೆ ಅಥವಾ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಈ ಥರ ಇದನ್ನು ಹಚ್ಕೊಂಡು ನಂತರ 1 ಗಂಟೆ ನಂತರ ನೀವು ಆ ತ್ವಚೆಯನ್ನು ನೀರಿನಿಂದ ತೊಳೆದುಕೊಳ್ಬೇಕು. ಇದರಿಂದ ತುಂಬ ಕಾಂತಿಯುಕ್ತವಾದಂಥ ಒಂದು ಫೇಸ್ ಆಗುತ್ತೆ ಮತ್ತು ಯಾವುದೇ ಬ್ಲ್ಯಾಕ್ ಮಾರ್ಕ್ಸ್ಗಳಿದ್ರೂ ಕೂಡ ಹೊರಟು ಹೋಗುತ್ತೆ. ಇದನ್ನು ಬಳಸಿ ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಳಿ. ಈ ಒಂದು ಲೋಳೆ ರಸ, ಸೌತೆಕಾಯಿ ಪೇಸ್ಟ್, ನಿಂಬೆಹಣ್ಣಿನ ರಸ ಮತ್ತು ಟೊಮೆಟೊ ಹಣ್ಣಿನ ಪೇಸ್ಟನ್ನು ನಾವು ಹಾಕಿ ಮಾಡಿದಂಥ ಈ ಒಂದು ಪ್ರಯೋಗ ಏನು ಈ ತ್ವಚೆಯನ್ನು ರಿಂಕಲ್ಸ್ ಬರಲಾರ್ದ ಹಾಗೆ ನೋಡ್ಕೊಳ್ಳೋದಕ್ಕೆ, ಅದನ್ನು ನಿಯಂತ್ರಣಗೊಳಿಸೋದಕ್ಕೆ ಏನು ನಾವು ಪೇಸ್ಟನ್ನು ಮಾಡಿದ್ದೀವಿ ಅದು ಸಿದ್ಧವಾಗಿದೆ. ತ್ವಚೆಯ ಸುಕ್ಕನ್ನು ನಿವಾರಿಸಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಲೋಳೆ ರಸ, ನಿಂಬೆಹಣ್ಣು, ಸೌತೆಕಾಯಿ ಪೇಸ್ಟ್, ಗುಲಾಬಿ ದಳ ಮತ್ತು ಟೊಮೆಟೊ ಹಣ್ಣಿನ ಪೇಸ್ಟ್. ತಯಾರಿಸುವ ವಿಧಾನ: ಗುಲಾಬಿ ದಳಗಳಿಗೆ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಲೋಳೆ ರಸವನ್ನು ಹಾಕಿ ಮತ್ತೊಮ್ಮೆ ಕುಟ್ಟಿಕೊಂಡು ಟೊಮ್ಯಾಟೊ ಹಣ್ಣಿನ ಪೇಸ್ಟ್ ಮತ್ತು ಸೌತೆಕಾಯಿ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ತ್ವಚೆಯ ಸುಕ್ಕನ್ನು ನಿವಾರಿಸಲು ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಒಂದು ಸುಕ್ಕು ರಹಿತ ತ್ವಚೆಗಾಗಿ ಅಂದರೆ ಈ ಚರ್ಮದಲ್ಲಿ ಸುಕ್ಕುಗಳನ್ನ ತಡೆಯೋದು ಹೇಗೆ, ಇದಕ್ಕೊಂದು ಒಳ್ಳೆ ಮನೆ ಔಷಧನ ನೋಡಿದ್ವಿ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಇದೆ ಸ್ನೇಹಿತರೆ. ಈ ತ್ವಚೆಯಲ್ಲಿ ಸುಕ್ಕುಗಳು ಕಾಣಿಸದೇ ಇರೋ ಹಾಗೆ ಮಾಡಲಿಕ್ಕೆ ಒಂದು ಒಳ್ಳೆ ಮನೆ ಔಷಧನ ಈಗಾಗಲೇ ನೋಡಿದ್ದೀವಿ. ಮತ್ತೊಂದು ಮನೆ ಔಷಧನ ಹೇಗೆ ತಯಾರಿಸೋದು ಇದೇ ಸಮಸ್ಯೆಗೆ ನೋಡೋಣ ಬನ್ನಿ.
ಬನ್ನಿ ವೀಕ್ಷಕರೇ, ಈಗ ಇನ್ನೊಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನಂತ ಹೇಳಿ ನೋಡೋಣ. ಅರಿಶಿಣದ ಪುಡಿ, ಹೆಸರು ಬೇಳೆಯ ಪೇಸ್ಟ್, ನಿಂಬೆಹಣ್ಣು ಹಾಗೂ ಶ್ರೀಗಂಧದ ಪುಡಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಮಾಡೋದಂತೂ ತುಂಬಾ ಸುಲಭ ಮತ್ತು ಇದರಿಂದ ಪರಿಣಾಮ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಬರುತ್ತೆ. ತ್ವಚೆ ಕಾಂತಿಯುಕ್ತ ಆಗುತ್ತೆ, ರಿಂಕಲ್ ಫ್ರೀ ಮಾತ್ರ ಡೆಫಿನೆಟ್ ಆಗಿ. ಇದನ್ನು ಒಂದು 15ರಿಂದ 20 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ನೀವು ಮಾಡ್ಕೊಂಡು ಬಂದರೆ 2 ವರ್ಷ 3 ವರ್ಷ ನೀವು ರಿಂಕಲ್ ಫ್ರೀ ಆಗಬಹುದು ಅಂತೇಳಿ ಹೇಳ್ಬೋದು. ಅಂದರೆ ಆ ಒಂದು ಸುಕ್ಕು ಹಿಡಿಯೋದು ಏನಿದೆ ಚರ್ಮಕ್ಕೆ, ಅದು ಕೂಡ ಡೆಫಿನೆಟ್ ಆಗಿ ಹೊರಟು ಹೋಗುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಒಂದು ಬಟ್ಲವನ್ನು ಕೊಡಿ. ತುಂಬ ಸುಲಭವಾದಂಥ ಒಂದು ಪ್ರೊಸೀಜರ್ ಇದು. ಹೆಸರು ಬೇಳೆಯನ್ನು ನೆನೆಸ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಇನ್ನೂ ಇಲ್ಲಿ ಸ್ವಲ್ಪ ಪೇಸ್ಟ್ ಇನ್ನೂ ಆಗಬೇಕಾಗಿತ್ತು, ನಾವು ಸ್ವಲ್ಪ ಕಡಿಮೆ ಆಗಿದೆ. ನೀವು ಮನೆಯಲ್ಲಿ ಮಾಡುವಾಗ ಚೆನ್ನಾಗಿ ಒಳ್ಳೆ ಪೇಸ್ಟ್ ಆಗಬೇಕು. 1/4 ಚಮಚದಷ್ಟು ಶ್ರೀಗಂಧದ ಪುಡಿ, ಇದನ್ನು ಹಾಕ್ಕೊಂಡ್ಬಿಟ್ಟು ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಬೇಕು. ಕೊನೆಯದಾಗಿ ಇದಕ್ಕೆ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ಅರಿಶಿಣದ ಪುಡಿ ಹಾಕಿದ ನಂತರ 1/4 ಚಮಚದಷ್ಟು ಅರಿಶಿಣದ ಪುಡಿ ಹಾಕಿದ ನಂತರ ಮತ್ತೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಈ ರೀತಿ ಇದು ತಯಾರಾಗುತ್ತೆ. ನೀವು ಮನೆಯಲ್ಲೆಲ್ಲ ಈ ಒಂದು ಕೋಸಂಬರಿ ಅಂತ ಹೇಳಿ ಮಾಡ್ತೀವಿ. ಕೋಸಂಬರಿಯನ್ನು ಮಾಡಿದಾಗ ಅದರಲ್ಲಿ ಹಸಿಮೆಣಸಿನ್ಕಾಯನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನಾರ್ಮಲ್ ಆಗಿ ಸೌತೆಕಾಯಿ ಮತ್ತು ಹೆಸರು ಬೇಳೆಯನ್ನು ಏನು ಹಾಕಿರ್ತೀರಿ ಅದಕ್ಕೆ ಶ್ರೀಗಂಧದ ಪುಡಿ ಮತ್ತು ಅರಿಶಿಣವನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಅದು ಕೂಡ ನಿಮ್ಮ ತ್ವಚೆಗೆ ಒಳ್ಳೆ ಉಪಾಯ ಅಂತೇಳಿ ಹೇಳ್ಬೋದು. ಅದೇ ರೀತಿ ನಾವಿಲ್ಲಿ ಮಾಡಿದ್ದೀವಿ. ಲೆಮನ್ ಜ್ಯೂಸನ್ನು ಸ್ವಲ್ಪ ಜಾಸ್ತಿ ಹಿಂಡ್ಕೊಳ್ಳಿ. ಕೋಸಂಬರಿ ಇದ್ದರೆ ನೋಡಿ ಎಷ್ಟು ಸುಲಭವಾದಂಥ ಮನೆಯಲ್ಲೇ ಮಾಡುವಂಥ ಒಂದು ತ್ವಚೆಗೆ ರಿಂಕಲ್ಸ್ ಬರಲಾರ್ದ ಹಾಗೆ ನೋಡ್ಕೊಳ್ಳೋದಕ್ಕೆ ತುಂಬ ಸುಲಭವಾದಂಥ ಒಂದು ಉಪಾಯ. ಇದನ್ನು ನೀವು ದಿವಸಕ್ಕೆ 1 ಬಾರಿ, ರಾತ್ರಿ ಮಲಗೋಕ್ಕಿಂತ ಮುಂಚೆ 1 ಬಾರಿ ಹಚ್ಕೊಂಡು 1ರಿಂದ 2 ಗಂಟೆಗಳ ಕಾಲ ಹಾಗೆ ಇಟ್ಕೊಂಡು ನಂತರ ಮುಖವನ್ನು ತೊಳಿಬೇಕು. ತುಂಬ ಒಂದು ಕಾಂತಿಯನ್ನು ತರುತ್ತೆ ಮತ್ತು ರಿಂಕಲ್ ಫ್ರೀ ಆಗೋದಕ್ಕೆ ಇದು ಬಿಡೋದೇ ಇಲ್ಲ. ಇದನ್ನು ರಾತ್ರಿ ಹೊತ್ತಿನಲ್ಲಿ ನೀವು ಹಚ್ಕೊಂಡು ನಂತರ ಮುಖವನ್ನು ತೊಳೆದಾಗ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದರಿಂದ ಕೆಲವೊಂದು ಮೊಡವೆಗಳೇ ಆಗಿರ್ಬೋದು, ಮತ್ತು ಕೆಲವರಿಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ ಇದರಿಂದ ಒಂದು ಸ್ವಲ್ಪ ಮುಖದಲ್ಲಿ ಕೆಂಪು ಆದಂಗೆ ಅನ್ನಿಸ್ಬೋದು, ರಿಯಾಕ್ಷನ್ಸ್ ಥರ ಅನ್ನಿಸ್ಬೋದು. ಯಾಕಂದರೆ ಕಡಲೆ ಹಿಟ್ಟು ಮತ್ತು ಹೆಸರು ಬೇಳೆಯನ್ನು ನಮ್ಮ ಕೆಲವರು ತ್ವಚೆಗೆ ಆಗೋದಿಲ್ಲ. ಅಂಥವರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಹೆಚ್ಚಾಗಿ ಬಳಸಬೇಕು. ಅಷ್ಟು ಮಾಡಿಬಿಟ್ರೆ ಇದೇನೊಂದು ಸುಲಭವಾದಂಥ ಮನೆ ಔಷಧ ಏನಿದೆ, ಈ ಲೇಪವನ್ನು ನೀವು ಮುಖಕ್ಕೆ ಹಚ್ಕೊಂಡ್ರೆ ತುಂಬ ಉಪಯೋಗಕಾರಿ. ಮತ್ತು ಈ ಸಲಹೆಯನ್ನು ನಾನು ಇನ್ನೊಂದು ಕಡೆ ಕೊಡ್ಬೇಕು ಅಂದ್ಕೊಳ್ತೀನಿ. ಎಲ್ಲಪ್ಪ ಅಂತಂದರೆ ಮದುವೆಯ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಅರಿಶಿಣವನ್ನು ಏನು ಹಚ್ತಾರೆ, ಅದೇ ಸಮಯದಲ್ಲಿ ಇಂಥ ಒಂದು ಲೇಪವನ್ನು ತ್ವಚೆಗೆ, ನಿಮ್ಮ ಕೈಗಳಿಗೆ, ಕಾಲುಗಳಿಗೆ ಮತ್ತು ತ್ವಚೆಗೆ ಹಚ್ಕೊಂಡ್ರೆ ತುಂಬ ಅದೊಂದು ಏನು ಎಷ್ಟು ಒಳ್ಳೆ ರಿಸಲ್ಟ್ಸನ್ನು ಕೊಡುತ್ತೆ ಅಂತಂದರೆ ಮದುಮಗಳು ಕೂಡ ತುಂಬ ಕಾಂತಿಯುಕ್ತವಾಗಿ ಕಾಣ್ಬೋದು ಅಂತೇಳಿ ಹೇಳ್ಬೋದು. ದಿವಸಕ್ಕೆ 1 ಬಾರಿ ಮಾತ್ರ ಇದನ್ನು ಯೂಸ್ ಮಾಡಿ ಕ್ರಮೇಣವಾಗಿ 15 ದಿವಸ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದರೆ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಈಗ ಈ ಅರಿಶಿಣದ ಪುಡಿ, ಹೆಸರು ಬೇಳೆಯನ್ನು ನೆನೆಸಿ ಪೇಸ್ಟ್ ಮಾಡಿದಂಥದ್ದನ್ನು ನಾವು ಶ್ರೀಗಂಧ ಮತ್ತು ನಿಂಬೆಹಣ್ಣಿನ ರಸದೊಳಗೆ ಬೆರೆಸಿ ಅದರಿಂದ ಒಂದು ಲೇಪವನ್ನು ತಯಾರಿಸಿದ್ವಿ. ಅದನ್ನು ನಾವು ಈ ರಿಂಕಲ್ ಫ್ರೀ ಆಗೋದಕ್ಕೆ ಬಳಸ್ತಾ ಇದ್ದೀವಿ. ಇದನ್ನು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ತ್ವಚೆಯ ಸುಕ್ಕನ್ನು ನಿವಾರಿಸಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಅರಿಶಿನ ಪುಡಿ, ಹೆಸರು ಬೇಳೆ ಪೇಸ್ಟ್, ಶ್ರೀಗಂಧದ ಪುಡಿ ಮತ್ತು ನಿಂಬೆಹಣ್ಣು. ತಯಾರಿಸುವ ವಿಧಾನ: 1 ಬಟ್ಟಲಿಗೆ ಹೆಸರು ಬೇಳೆ ಪೇಸ್ಟ್, ಶ್ರೀಗಂಧದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡರೆ ತ್ವಚೆಯ ಸುಕ್ಕನ್ನು ನಿವಾರಿಸಲು ಮನೆ ಔಷಧ ಸಿದ್ಧ.